ಇಂಥ ಒಂದು ಅರ್ಥಪೂರ್ಣ ಕೃಷಿ ಸಮಾವೇಶ ನಡೆಯುತ್ತೆ ಅನ್ನುವಂಥ ಕಲ್ಪನೆ ನಮಗೆ ಇಲ್ಲ. ಸೋಮಶೇಖರ್ ಮತ್ತಿತರರು ಬಂದು ಬುದ್ಧಿ ಇಲ್ಲೊಂದಿಷ್ಟು 10 ಜನ ಸೇರ್ಕೊಂಡಿಲ್ಲ, ಸಮಾಲೋಚನೆ ಮಾಡ್ತೀವಿ, ಅವಕಾಶ ಕೊಡ್ತೀರಾ ಅಂತ ಕೇಳಿದರು. ತುಂಬ ಸಂತೋಷ ಮಾಡಿ ಅಂತ ಹೇಳಿದ್ರು. ಅವ್ರು ನಿನ್ನೆ ಬಂದು ರಾತ್ರಿ ಒಂದು 15-20 ಜನ ಉಳ್ಕೊಳ್ತಾ ಇದ್ರು. ಬರಲಿ ಹೇಳ್ತೀವಿ. ಬೆಳಗ್ಗೆ ಕೇಳಿದ್ವಿ 4 ಜನ ಉಳ್ಕೊಂಡಿದ್ರು. ಸ್ವಲ್ಪ ಇವ್ರು ದಿನ ಎಡವಟ್ಟಿ ಅಂತ ಅನಿಸ್ತದೆ, ಎಷ್ಟು ಜನ ಬರ್ತಾರೆ ಅಂತ ಮತ್ತೆ ಅವರು ಕೇಳಿದ್ವಿ. ನಾವು 150-200 ಜನ ಬರ್ತಾರೆ. 10:00 ಶುರು ಮಾಡೋಣ ಅಂತಿದ್ರು. ನಿಮ್ಮ ಇನ್ವಿಟೇಷನ್ಗೆ ಎಷ್ಟಿದೆ ಅಂತ ಕೇಳಿದ್ವಿ. 10 ಗಂಟೆ. 10:00 ಯಾಕೆ ಮಾಡ್ತೀವಿ? ಚೆನ್ನಾಗಿ ಇನ್ನೂ ಬಂದಿಲ್ಲ ಮಾಡಿ ಜನರಿಗಾಗಿ ಕಾಯಬೇಡ, ಕಾಲವನ್ನು ನೀವು ಪಾಲನೆ ಮಾಡಬೇಕು, ವಚನಗೀತೆ ಹಾಕಿಸಿದಂತ ಕುಟುಂಬಗಳ ಜನ ಬಂದಾಗ ಬರಲಿ ಅಂತ ಹೇಳಿದ್ವಿ. ನಾವು ಈ ಕಡೆ ಬಂದಾಗ ನೋಡ್ತಾ ಇದ್ವಿ, ಇಲ್ಲಿ ಆಡಿಟೋರಿಯಂನಲ್ಲಿ ಮಾಡೋಕ್ಕಿಂತ ನಮ್ಮಲ್ಲಿ ಇನ್ನೊಂದು ವಚನ ಮಂಟಪ ಅಂತ ಇದೆ, ಇದೆ ಅಲ್ಲಿ ಮಾಡಿದ್ರೆ ಸಾಕಾಗಿತ್ತು. ಇದೇನಪ್ಪ ಇಲ್ಲಿ ಮಾಡಿ ಶುರು ಮಾಡಿಬಿಟ್ವಿ ಅಂತ. ಇವರು ದೂರ ಇದ್ದರೆ ಯಾರು ಕಾಣೋದಿಲ್ಲ, ಇಲ್ಲೇ ಎದುರಿಗೆ ಹಾಕ್ತಬಿಡೋಣ. ಅವ್ರಿಗೂ ಗೊತ್ತಾಗ್ತದೆ ಭಾಳ ಜನ ಇಲ್ಲ, ಒಂದು 20-30 ಜನ ಇದ್ದಾರೆ. ಅದ್ರ ತಕ್ಷಣ ಇಲ್ಲೇ ಚೇರು ಹಾಕಿ ಕೂತು ಶುರು ಮಾಡಿದ್ವಿ. ನಂತರ ನೋಡಿ ಒಬ್ಬೊಬ್ಬರೇ ನಿಧಾನ ಮಳೆ ಬಂದಂಗೆ ಬಂತು. ಇಲ್ಲಿ ನಡೆದಂಥ ಮಾತುಕತೆಗಳನ್ನು ಕೇಳಿದಾಗ ನಮಗೆ ತುಂಬ ಖುಷಿಯಾಯಿತು. ಅದರಲ್ಲೂ ಮಣ್ಣು, ಮರ, ನೀರು ಮತ್ತು ಪಂಚಭೂತಗಳು ಇವು ಮಾನವನ ಬದುಕಿಗೆ ಬೇಕಾದಂಥ ಎಲ್ಲ ಆಹಾರವನ್ನು ಕೊಡುವಂಥವು. ಆದರೆ ಅದೇ ಮಾನವ ದುರಾಸೆಗೆ ತುತ್ತಾಗಿ ಪಂಚಭೂತಗಳನ್ನು ನಾಶ ಮಾಡಿದ್ದಾನೆ. ಅವನಿಗೆ ಹಣ ಬೇಕು ಅಂತ ದಾಹ ಹೆಚ್ಚಾಗ್ತದೆ. ಯಾವಾಗ ಮನುಷ್ಯನಿಗೆ ದಾಹ ಹೆಚ್ಚಾಗುತ್ತೋ ಆಗ ಅವನು ತನ್ನ ಸುಖವನ್ನು ಕಳ್ಕೊಳ್ತಾನೆ, ಆರೋಗ್ಯವನ್ನು ಹಾಳು ಮಾಡಿಕೊಳ್ತಾನೆ, ನೆಮ್ಮದಿ ನೆಲ ಕಚ್ಚುತ್ತೆ. ಮೊನ್ನೆ ಇವೆಲ್ಲ ಕೂಡ್ಲಿಗಿ ತಾಲೂಕಿಗೆ ಹೋಗಿ ಬಂದಿದೆ ಅಂತ ಶಿವಪ್ರಕಾಶ್ ಹೇಳಿರಲ್ಲ, ಅವ್ರು ನಮ್ಮ ಹತ್ರ ಬಂದಾಗ ಹೇಳ್ತಾ ಇದ್ರು, ಬುದ್ಧಿ ಆಯಿತು ಹೋಗಿ ನೋಡ್ಕೊಂಡು ಬಂದ್ವಿ, ತುಂಬ ಖುಷಿ ಆಯಿತು ನಮಗೆ. ಯಾಕೆ ಅಂದರೆ ಅಲ್ಲಿರೋ ಯಾವ ರೈತರು ಕೂಡ ನಾವು ಚೆನ್ನಾಗಿ ಬದುಕಬೇಕಪ್ಪ, ಅದಕ್ಕೆ ನಾವು ಬೆಳಿತೀವಿ. ನಮ್ಮ ಹೊಟ್ಟೆಗೆ ಒಳ್ಳೆ ಅನ್ನ ಬೇಕು, ಒಳ್ಳೆ ನೀರು ಬೇಕು, ಒಳ್ಳೆ ಗಾಳಿ ಬೇಕು. ಇದು ನಮ್ಮ ಮೊದಲೇ ಸಿಗುತ್ತೆ, ಸಾಕು, ನಮಗೆ ಇಷ್ಟೆಲ್ಲ ಸಂತೃಪ್ತಿ ಆಗ್ತದೆ. ಬಹುಶಃ ಈ ದುರಾಸೆಯನ್ನು ದೂರ ತಳ್ಳಿದರೆ ಮನುಷ್ಯ ತುಂಬ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ. ಅದರ ಅಷ್ಟು ಸುಲಭ ಇಲ್ಲ. ನಾವೆಲ್ಲರೂ ಹೋಲಿಕೆ ಮಾಡ್ಕೊಳ್ತಾ ಹೋಗ್ತಾ ಇದ್ದೇವೆ. ನಮ್ಮ ಪಕ್ಕದವನು ಕೂಲಿ ಮಾಡ್ತಾ ಇದ್ದ, ಒಂದು ಬೈಕ್ ತಂದಿದ್ದಾನೆ. ಬೈಕ್ ತಂದಾದ್ಮೇಲೆ ಕಾರ್ ತಂದಿದ್ದಾನೆ. ಕಾರ್ ತಂದಾದ್ಮೇಲೆ ಮನೆ ಕಟ್ಟಿದ್ದಾನೆ. ಮನೆ ಕಟ್ಟಿದ ಮೇಲೆ ಭೂಮಿ ಇಟ್ಟಿದ್ದಾನೆ. ಏರಿ ಬ್ಯಾಂಕ್ಗೆ ವೈಭವ ಎಷ್ಟು ಡೆಪಾಸಿಟ್ ಮಾಡಿದ್ದಾನೆ. ಅವನನ್ನು ನೋಡಿ ನಾವು ಸಂಕಟ ಪಡ್ತಾ ಸುಖವನ್ನು ಕಳ್ಕೊಳ್ತಾ ಹೋಗ್ತಾರೆ. ಅದ್ರ ಬದಲಾಗಿ ಒಬ್ಬ ಸಾಮಾನ್ಯ ವ್ಯಕ್ತಿ ಎಷ್ಟು ಸಹ ನಮಗೆ ಇಲ್ಲಿ ಕಾಲೇಜು ಇದ್ರ ಬಗ್ಗೆ ಮೃತ್ಯುಂಜಯ ಸಜ್ಜನ ಮಾತಾಡ್ತಾ ಇದ್ದಾಗ, ವಿಶ್ವೇಶ್ವರ ಸಜ್ಜನ ಅವ್ರು ಮಾತಾಡ್ತಾ ಇದ್ದಾಗ ಎಷ್ಟು ಖುಷಿ ಆಯಿತು ಅಂದರೆ ಆನಂದವಾಗಿದೆ ಅಂತ ಅವ್ರು ಹೇಳ್ತಾರೆ. ಎಷ್ಟು ಜನರಿಗೆ ಆನಂದವಾಗಿದೆ ಅಂತ ಹೇಳೋದಾದ್ರೆ ನಮ್ಮನ್ನೇ ಕೇಳಿದರೆ ಹೇಳೋದು ಕಷ್ಟ, ಸ್ವಾಮೀಜಿ ಅವರು ಕೇಳಿದ್ರೆ ಹೇಳೋದು ಕಷ್ಟ. ಅಂದರೆ ನಾವೆಲ್ಲ ಬೇರೆ ಬೇರೆ ರೀತಿಯ ಸಮಸ್ಯೆಗಳನ್ನು ನಾವಾಗಿನೇ ತಂದು ನಾವು ತಲೆಗೆ ಹಾಕೊಂಡ್ಬಿಟ್ಟಿದ್ದೀವಿ. ಸ್ವಲ್ಪ ತಲೆ ಸ್ವಚ್ಛ ಆಯಿತು ಅಂದರೆ ಬಹುಶಃ ಅವರು ಹೇಳಿದ ಹಾಗೆ ಆನಂದವಾಗಿ ಬದುಕಲಿಕ್ಕೆ ಸಾಧ್ಯತೆ.
ನೀವು ಆನಂದವಾಗಿ ಬದುಕ್ತೀರಿ ಅಂದರೆ ಅದಕ್ಕೆ ಬೇಕಾದಂಥ ಸೌಲಭ್ಯಗಳು ತನ್ನಷ್ಟು ತಾನೇ ಬರ್ತವೆ. ನಾವು ಹೇಳಿದ್ರಲ್ಲ, ನನ್ನ ಅರ್ಧ ಎಕರೆ ಭೂಮಿ ರಸ್ತೆ ಹೋಗಿಬಿಟ್ಟು ಇದ್ದ ಭೂಮಿನೂ ಅಷ್ಟಕ್ಕಷ್ಟೇ, ಮಳೆ ಇರಲಿಲ್ಲ, ಕೊನೆಗೆ ನಾನು ಕೃಷಿ ಗಿಡ ಬೆಳೆದಿದ್ದು, ಇನ್ನೊಂದು ಇಂಥ ಗಿಡ ಬೆಳೆದಿದ್ದು, ಅದನ್ನು ನೋಡಿದ ಮೇಲೆ ನಾನು ಯಾಕೆ ಈ ಕೃಷಿ ಮಾಡಬಾರದು? ನಿಜವಾದ ಅರ್ಥದಲ್ಲಿ ಈ ಕೃಷಿ ವಿಜ್ಞಾನಿ ಯಾರು ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಓದಿದಂಥವರಲ್ಲ. ಸ್ವತಃ ವ್ಯವಸಾಯ ಮಾಡಿ ತನ್ನ ಸಮಸ್ಯೆಗಳನ್ನು ಯಾವ ತಾನು ಕಂಡುಕೊಳ್ತಾ ಹೊಸ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇರಲ್ಲ ಒಬ್ಬ ಕೃಷಿಕ ಇದಲ್ಲ, ಅವನು ನಿಜವಾದಂಥ ಕೃಷಿ ವಿಜ್ಞಾನಿ ಅಂತ ಹೇಳ್ತಾರೆ. ಆ ಕೃಷಿ ವಿಜ್ಞಾನಿಗಳು ನಮ್ಮನ್ನು ದಾರಿ ತಪ್ಪಿಸ್ಬೋದು, ಆದರೆ ಈ ಕೃಷಿ ವಿಜ್ಞಾನಿಗಳು ಎಂದೂ ಕೂಡ ದಾರಿ ತಪ್ಪಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆ ನೆಲೆಯಲ್ಲಿ ಒಕ್ಕಲಿಗರಿಗೆ ನಿಜವಾದಂತಹ ಮಹತ್ವ ಇದೆ ಅನ್ನೋದು 12ನೇ ಶತಮಾನದಲ್ಲೇ ತೋರಿಸ್ಬೇಕು. ಒಕ್ಕಲಿಗರ ಮುದ್ದಣ್ಣ ಅಂತ ಬರ್ತಾರೆ ಆ ಕಾಲದಲ್ಲಿ. ನಮ್ಮ ಕಲಾವಿದರು ಆ ವಚನವನ್ನು ಹಾಡಿದರು. ಆ ಮುದ್ದಣ್ಣ ಹೇಳ್ತಾನೆ, ಯಾವ ಭೂಮಿಯಲ್ಲಿ ಯಾವ ಬೆಳೆಯನ್ನು ಬೆಳಿಬೇಕು, ಎಷ್ಟು ನೀರನ್ನು ಅದಕ್ಕೆ ಉಳಿಸ್ಬೇಕು, ಹೇಗೆ ನಾವು ಬದುಕಬೇಕು ಅನ್ನೋದನ್ನು ತುಂಬ ಸರಳವಾಗಿ ಹೇಳ್ಕೊಡ್ತಾರೆ. ಸರ್ವಜ್ಞ ಹೇಳೋ ಮಾತು ನಿಮಗೆ ಗೊತ್ತಿದೆ, ಒಕ್ಕಲಿಗ ಒಕ್ಕದಿರೆ ಜಗವೆಲ್ಲ ಬಿಕ್ಕುವುದು. ಸುಮ್ಮನೆ ನೀವು ಆಲೋಚನೆ ಮಾಡಿ, ಯಾರ್ಯಾರು ರಾಜಕೀಯವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಮೇಲ್ಮೇಲೆ ಹೋಗ್ತಾರೋ ಹೋದಂಥವ್ರು ಎಲ್ಲರೂ ಹೇಳುವಂಥದ್ದು ಏನು ಅಂದರೆ, ನಾನು ರೈತರ ಮಗ, ಒಕ್ಕಲಿಗರ ಮಗ. ಆದರೆ ಒಕ್ಕಲಿಗರ ಸಮಸ್ಯೆಗಳನ್ನೇ ಅರ್ಥ ಮಾಡ್ಕೊಳ್ಳುವಂಥ ಮನಸ್ಥಿತಿ ಅವ್ರಿಗೆ ಇರೋದಿಲ್ಲ. ಒಂದು ವೇಳೆ ರೈತರೆಲ್ಲರೂ ಈ ಸಾವಯವ ಕೃಷಿಗಾಗಿ ತಮಗೆ ಅನ್ಬೇಕು ಅಷ್ಟೇ ನಾವು ಕಳ್ಕೊಳ್ತೀವಿ, ಮಾರಾಟ ಮಾಡೋದು ದೋಷ ಅಂತ ಮುಷ್ಕರ ಮಾಡಿಬಿಟ್ರೆ ನಾಡಿನ ತುಂಬಿನೇ ಬಂದಾಯಿತು, ದೇಶ ಅಲ್ಲೋಲಕಲ್ಲೋಲಾಗಿದೆ. ಹಾಗಾಗಿ ನಾವು ಅನೇಕ ಸಂದರ್ಭಗಳಲ್ಲಿ ಸರ್ಕಾರಕ್ಕೂ ಕೂಡ ಸೂಚನೆ ಕೊಡೋದು, ನಮ್ಮ ದೇಶದಲ್ಲಿ ನೀವು ರಸ್ತೆ ಮಾಡ್ತಿರೋ, ಮನೆ ಕಟ್ಟಿಸ್ತಿರೋ, ದೀಪ ಕೊಡ್ತಿರೋ, ವಿಜ್ಞಾನದಲ್ಲಿ ಪ್ರಗತಿ ಸಾಧಿಸ್ತಿರೋ ಅದು ಮುಖ್ಯ ಅಲ್ಲ. ರೈತರಿಗೆ ಬೇಕಾದಂಥ ನೀರಿನ ಸೌಲಭ್ಯ, ವಿದ್ಯುತ್ ಸೌಲಭ್ಯ, ಬೀಜದ ಸೌಲಭ್ಯ, ಗೊಬ್ಬರ ಸೌಲಭ್ಯವನ್ನು ನಾವು ಒದಗಿಸ್ಕೊಡಿ. ಅದು ಕೂಡ ಈ ಸಾವಯವ ಅನ್ನೋ ರೀತಿಯಲ್ಲಿ ಹೆಚ್ಚಾಗಬೇಕಾಗಿದೆ. ಹಾಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಿದರೆ ಖಂಡಿತ ಮತ್ತೆ ನಾವು ನಮ್ಮ ಭೂಮಿಯ ಸತ್ವವನ್ನು ಉಳಿಸ್ಕೊಳ್ತೀವಿ, ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ತೀವಿ. ಈಗಿಲ್ಲ ಹೊಸದುರ್ಗ ತಾಲೂಕಿನಲ್ಲಿ ಗಮನಿಸಿದರೆ ಸಾವಿ, ನವಣಿ, ಹಾರ್ಕ ಈ ರೀತಿಯ ಸಿರಿಧಾನ್ಯಗಳನ್ನು ಹೆಚ್ಚು ಬೆಳೀತಾ ಇದೆ. ಆದರೆ ಆ ಧಾನ್ಯಗಳಿಗೆ ಸರಿಯಾದ ಬೆಲೆ ಇಲ್ಲ ಅಂತ ಕೊರಗ್ತಾ ಇದೆ. ಅವರು ಹೇಳಿದ್ರು, ಯಾರೋ ರಾಗಿ ನಾವು ಬೆಳೀತಾ ಇದ್ದೀವಿ, ಮೊದಲು 10 ಕ್ವಿಂಟಲ್ 8 ಕ್ವಿಂಟಲ್ ಬೆಳೀತಿದ್ವಿ, 20 ಕ್ವಿಂಟಲ್ 30 ಕ್ವಿಂಟಲ್ ಬೆಳೀತಾ ಇದೆ ಅಂದಾಗ ನಮಗಿನ್ನೂ ನಂಬಕ್ಕೆ ಆಗ್ತಾ ಇದೆ. ರಾಗಿ 30 ಕ್ವಿಂಟಲ್ ಬೆಳೆಯೋದಾದರೆ ಯಾಕೆ ನಾವು ಬೆಳಿಬಾರ್ದು? ರಾಗಿಯನ್ನು ಉಂಡವರು ನಿರೋಗಿ ಅಂತ ಹೇಳ್ತಾರೆ. ಇವತ್ತು ಸಿರಿಧಾನ್ಯಗಳನ್ನು ಊಟ ಮಾಡಬೇಕು, ಇವು ಸಾಕು, ನೆಲಕ್ಕಿ ಅನ್ನ ಸಾಕು, ಗೋಧಿ ಸಾಕು ಅಂತ ದೂರ ಇಡತ್ತಾ ಇದೆ. ಎಲ್ಲರೂ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥ ಕಾಳಜಿಯನ್ನು ಬೆಳೆಸ್ಕೊಳ್ತಾ ಇದೆ. ಈ ನೆಲೆಯಲ್ಲಿ ಇದೊಂದು ಹೊಸ ಬೆಳಕನ್ನು ನೀಡಿದಂಥ ಕಾರ್ಯಕ್ರಮ ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕಾಗಿ ನಾವು ಆಗಲೇ ಹೇಳ್ತಾ ಇದ್ವಿ, ಸ್ವಾಮೀಜಿಯವರು ಈಗಾಗಲೇ ಹೇಳಿದ್ರಲ್ಲ, ನಾವು ಮುಂದಿನ ತಿಂಗಳು ಅಕ್ಟೋಬರ್ನಲ್ಲಿ ಅವರು ಕೃಷಿ ಮೇಳ ಮಾಡ್ತೀವಿ ಅಂತ. ನಾವು ಯಾವಾಗಲೂ ಕೃಷಿ ಮೇಳ ಮಾಡಿದ್ದೀವಿ. ಆದರೆ ಈ ಥರದ ಚಿಂತನೆಗಳು ಭಾಳ ಸಲ ಮಾಡ್ತದೆ. ಹಿಂದೆ ಒಂದು ಸಾರಿ ಎಸ್.ಜಿ. ಸಿದ್ದರಾಮಯ್ಯನವರು ಇಲ್ಲೊಂದು ಅಪರೂಪ ಸಮಾರಂಭ ಮಾಡಿದ್ರು. ಸಾಹಿತಿಗಳನ್ನೇ ಎಲ್ಲ ಸೇರಿಸಿ ಕೃಷಿಕರು ಏನು ಮಾಡ್ತಾರೆ ಅದನ್ನು ನೋಡಿಕೊಂಡು ಪುಸ್ತಕ ಬರೆಯೋದು ಅಂತ. ಅವಾಗೊಂದು 10-15 ಪುಸ್ತಕಗಳನ್ನು ಅಕಾಡೆಮಿಯಿಂದ ಹೊರತಂದರು. ಅದೆಲ್ಲ ನಿಮ್ಮಂಥ ರೈತರು ಕಂಡು ಸಾಹಿತಿಗಳು ಬರೆದರು. ಹಾಗೆ
ಈ ಸರಿ ನಮ್ಮ ನಾಟಕೋತ್ಸವ ನವೆಂಬರ್ ತಿಂಗಳಲ್ಲಿ ಪ್ರತಿ ವರ್ಷ ಮೊದಲನೇ ವಾರದಲ್ಲಿ ನಡೀತಲ್ಲ, ಕೃಷಿಗೆ ಹೆಚ್ಚು ಒತ್ತು ಕೊಡಬೇಕನ್ನೋ ಅಂತ ನಾನು ಇದುವರೆಗೂ ಬೇರೆ ಬೇರೆ ಒತ್ತು ಕೊಡ್ತಾ ಇದ್ವಿ. ಈ ಸರಿ ಕೃಷಿಗೆ ಒತ್ತು ಕೊಡಬೇಕು ಅಂತ ಅನಿಸ್ತು. ಅದರಲ್ಲಿ ನೀವು ಏನು ಸಾಧಕರಿಗಿಲ್ಲ, ನಿಮ್ಮ ಹತ್ರನೇ ಒಂದು 2-3 ಜನ ಆ ನಾಟಕೋತ್ಸವದಲ್ಲಿ ಮಾತಾಡಿಸ್ಬೇಕು ಅಂತ. ನೀವು ಮಾತಾಡಿ ಸುಮಾರು 5,000-10,000 ಜನ ಸೇರಿರ್ತಾರೆ. ಹೊರಗಡೆ ನಮ್ಮ ಬಯಲುಗಾಡಿನಲ್ಲಿ ಮತ್ತು ಹೊರಗಡೆ ಎಲ್ಲ LED ಹಾಕಿರ್ತಾರೆ. ಆವಾಗ ಅದು ಹೆಚ್ಚು ರೈತರಿಗೆ ಅನುಕೂಲ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಸೋಮಶೇಖರ್ ಮತ್ತು ಶಿವಪ್ರಕಾಶ್ ಅವರಿಗೆಲ್ಲ ಹೇಳೋದು, ಇದನ್ನು ಇನ್ನೂ ಹೇಗೆ ನೀವು ಮಾಡಬೇಕು ಅಂತ ಈಗ ಯೋಚನೆ ಮಾಡಿ. ಆನಂತರ ನೀವು ಅನೇಕ ವಸ್ತುಗಳನ್ನು ನಮಗೆ ತಂದು ಕೊಟ್ರಿ, ನೀವು ಬೆಳೆದಂಥದ್ದನ್ನು. ಅದರಲ್ಲಿ ನಮ್ಮ ಇವರು ಈಚಘಟ್ಟದ ಸಿದ್ದಿರಪ್ಪ ಬಂದಿದ್ದಲ್ಲ, ಬಾಯಲ್ಲಿ ನಕ್ಕಡುತ್ತೆ, ನಿಮಗೆ ಗ್ಯಾಸ್ಟ್ರಿಕ್ಗೆ ದ್ರೋಹ ಬಿಡ್ತದೆ, ಇನ್ಯಾವುದೇ ದ್ರೋಹ ಬಿಡ್ತದೆ ಅಂತ ಹೇಳಿ ಸ್ವಾಮೀಜಿಯವರು ಅದನ್ನು ಬಾಯಲ್ಲಿ ಇಟ್ಕೊಂಡ್ರು, ನಾವು ಬಾಯಲ್ಲಿ ಇಟ್ಕೊಂಡ್ವಿ. ಇನ್ನೂ ಏನೇನೋ ಕೊಟ್ಟಿದ್ದಾರೆ, ಇದರಿಂದ ಇದಾಗುತ್ತೆ, ಇದರಿಂದ ಇದು ಆಗುತ್ತೆ. ನೋಡಿ, ನಮ್ಮ ಸುತ್ತಮುತ್ತ ಎಷ್ಟು ಸಾಧಕರಿದ್ದಾರೆ. ಆದರೆ ನಾವೆಲ್ಲ ಬರೀ ಕತ್ಲೆ ಐತಿ ಅಂತ ತಿಳ್ಕೊಂಡಿದ್ದೆ, ನಾವು ಮಾತ್ರ ಬೆಳಕಿಗೆ ಅಂತ ಭಾವಿಸ್ಕೊಳ್ತೀವಿ. ಆದರೆ ನಿಜವಾದ ಅರ್ಥದಲ್ಲಿ ಕತ್ಲೆಯಲ್ಲಿ ಅದನ್ನು ನಾವು ಬೆಳಕಿನಲ್ಲಿರೋ ಬೆಳೆಯೋದು. ನೀವು ಇವತ್ತು ನಿಜವಾದಂಥ ನಾಡನ್ನು ರಕ್ಷಣೆ ಮಾಡೋವಂಥವ್ರು. ಹಾಗಾಗಿ ಆ ಸಂದರ್ಭದಲ್ಲಿ ಇನ್ನೂ ಬೇರೆ ಬೇರೆ ಎಲ್ಲ ತಂದುಕೊಟ್ಟು ಬೇರೆ ಬೇರೆ ವಸ್ತುಗಳನ್ನು ಎಲ್ಲವೂ ಇದ್ದವು. ಅವುಗಳನ್ನು ಹಾಗೆ ಅಲ್ಲಿ ತಂದಿಡಪ್ಪ, ಆಮೇಲೆ ಒಂದು ಸರಿ ನೋಡೋಣ ಅಂತ ಏನೇನು ಪ್ರಯೋಗ ಮಾಡೋಣ ಅಂತ ಇಟ್ಟಿದ್ದೀವಿ. ತುಂಬ ಸಂತೋಷ. ನೀವೆಲ್ಲ ಇಷ್ಟು ಜನ ಇಂಥ ಚೆನ್ನಾಗಿದೆ ಅಂತಂದ್ರೆ ನಾವೇ ಭಾಳ ಜನ ರೈತರಿಗೆ ಕೂಡ ಕೇಳ್ಬಿಟ್ಟಿರ್ತೀವಿ. ಇವೇನೋ ಇವ್ರಿಗೆ ಅಷ್ಟಕ್ಕೆ ಇವರೇ ಮಾತಾಡ್ಕೊಳ್ತಾರೆ ಅಂತ ನಾವು ಭಾವಿಸ್ಕೊಂಡಿರ್ತೀವಿ. ಮುಂದೆ ಇಂಥದ್ದೊಂದು ವಿಶೇಷ ಸಮಾರಂಭವನ್ನೇ ಮಾಡೋಣ. ಸ್ವಾಮೀಜಿಯವರು ಕೂಡ ನಮ್ಮ ಕರೆಗೆ ಮುಂಗೊಟ್ಟಿಗೆ ಬಂದಿದ್ದಾರೆ. ನೀವು ಇಷ್ಟು ಜನ ಬಂದಿದ್ದೀರಿ. ನಮ್ಮ ನಾಟಕೋತ್ಸವದಲ್ಲಿ ನಿಮ್ಮ ವಸ್ತುಗಳನ್ನು ನೀವು ಬೇಕಾದ್ರೆ ಮಾರಾಟಕ್ಕೆ ವ್ಯವಸ್ಥೆ ಇರಬಹುದು. ಅದೊಂದು ಒಳ್ಳೆಯದಾಗುತ್ತೆ. ನಾವು ಯಾವಾಗಲೂ ಇದು ಮಾಡಿಲ್ಲ ಅಂತಂದ್ರೆ ಈ ಸಾರಿ ಬೇಕಾದ್ರೆ ನಾವು ಅಲ್ಲಿ ಮಳಿಗೆಗಳ ವ್ಯವಸ್ಥೆಯನ್ನು ಮಾಡ್ತೀವಿ. ನೀವು ಸೋಮಣ್ಣ ಎಲ್ಲರೂ ಮಾತಾಡ್ಕೊಂಡು ಏನು ಮಾಡ್ಬೋದು ಅದನ್ನು ಮಾಡ್ಬೋದು ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೆ ಕೃತಜ್ಞತೆಯನ್ನು ಹೇಳ್ತಾ, ಸ್ವಾಮೀಜಿಯವರು ಬೇಗ ಹೋಗ್ತಾ ಇರೋದ್ರಿಂದ ನಾವು ಇಲ್ಲಿ ಬಂದು ಕೂತಿ ಮತ್ತೆ ನಿಮ್ಮ ಕಾರ್ಯಕ್ರಮಗಳನ್ನು ಮುಂದುವರಿಸ್ತೀವಿ.